ಯತ್ನಾಳ್ ಬಣ ವಿಜೇಂದ್ರ ಬಣ ಮುಖಾಮುಖಿ ಒಂದೇ ವೇದಿಕೆಯಲ್ಲಿ ಬಿಜೆಪಿ ನಾಯಕರ ಸಮಾಗಮ ಆಗಿದೆ. ಒಂದ್ ಕಡೆ ಯತ್ನಾಳ್ ಬಣದ ನಾಯಕರು, ಇನ್ನೊಂದ್ ಕಡೆ ವಿಜೇಂದ್ರ ಬಣದ ನಾಯಕರು ಮುಖಾಮುಖಿ ಆಗಿದ್ದಾರೆ. ಒಂದೇ ವೇದಿಕೆಯಲ್ಲಿ ಬಿಜೆಪಿ ನಾಯಕರ ಸಮಾಗಮ ಆಗಿದೆ. ದಾವಣಗೆರೆ ಹರಿಹರ ರಾಜನಹಳ್ಳಿ ವಾಲ್ಮೀಕಿ ಮಠದ ಜಾತ್ರೆಯಲ್ಲಿ ನಾಯಕರು ಮುಖಾಮುಖಿಯಾಗಿರೋದು. ಒಂದ್ ಕಡೆ ಕಾರ್ಯಕ್ರಮದಲ್ಲಿ ಯತ್ನಾಳ್ ಇದ್ರು, ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ ಬಂದಿದ್ದಾರೆ. ಇನ್ನು ಪ್ರಮುಖ ನಾಯಕರು ಭಾಗಿಯಾಗಿದ್ದರಲ್ಲಿ ಇದು ವಾಲ್ಮೀಕಿ ಜಾತ್ರೆಗೆ ವಿಜೇಂದ್ರ ಬಣ ಕೂಡ ಹಾಜರಾಗಿದೆ. ಮಾಜಿ ಸಚಿವ ಬಿಸಿ ಪಾಟೀಲ್ ವೇದಿಕೆಯಲ್ಲಿ ಪ್ರತ್ಯಕ್ಷರಾದರು. ಸೊ ಹೀಗೆ ಯತ್ನಾಳ್ ಮತ್ತು ವಿಜೇಂದ್ರ ಬಣದ ನಾಯಕರು ಮುಖಾಮುಖಿಯಾಗಿದ್ದಾರೆ. ಎಕ್ಸಾಕ್ಟ್ಲಿ ಈಗ ಬಿಜೆಪಿ ಒಂದು ರೀತಿ ಇಬ್ಬಾಗ ಆದಾಗೆ ಕಾಣಿಸ್ತಾ ಇದೆ. ಯಾಕಂದರೆ ಒಂದಷ್ಟು ನಾಯಕರು ವಿಜೇಂದ್ರ ಪರವಾಗಿ, ಒಂದಷ್ಟು ನಾಯಕರು ರೆಬೆಲ್ ಆಗಿ ನಿಂತಿದ್ದಾರೆ. ಇನ್ನೊಂದು ತಟಸ್ಥ ಬಣ ಅಂತ. ಸೊ ನಾವು ದೃಶ್ಯದಲ್ಲಿ ನೋಡ್ತಿರೋ ಹಾಗೆ KN ರಾಜಣ್ಣ, GM ಸಿದ್ದೇಶ್ವರ್ ಇವರೆಲ್ಲರೂ ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಸೊ ಕುಮಾರ್ ಬಂಗಾರಪ್ಪ ಸೇರಿ ರಮೇಶ್ ಜಾರಕಿಹೊಳಿ ಇವರೆಲ್ಲರೂ ಕೂಡ ಬಂದಿದ್ದರು. ಇನ್ನು ವಾಲ್ಮೀಕಿ ಜಾತ್ರೆಯಲ್ಲಿ ಶಾಸಕ ಯತ್ನಾಳ್ ಮಹಾದಾಳ, ಶ್ರೀರಾಮುಲು ಅಧ್ಯಕ್ಷ ಆದರೆ ಎಸ್ ಅಂತ ಹೇಳಿದ್ದೇನೆ. ಒಂದ್ ವೇಳೆ ಶ್ರೀರಾಮುಲು ಅಧ್ಯಕ್ಷ ಅಂತ ಆದರೆ ನಾವು ಓಕೆ, ನಮಗೆ ಯಾಕಾಗಬಾರದು ಶ್ರೀರಾಮುಲು ಅಂತ ಯತ್ನಾಳ್ ಪ್ರಶ್ನೆ ಮಾಡಿದ್ದಾರೆ. ರಮೇಶ್ ಜಾರಕಿಹೊಳಿ ಯಾಕಾಗಬಾರ್ದು ಅಧ್ಯಕ್ಷ? ಏನು ವಿಜೇಂದ್ರನೇ ಆಗ್ಬೇಕಾ? ರಮೇಶ್ ಜಾರಕಿಹೊಳಿ ಆಗ್ಬಾರ್ದ? ಶ್ರೀರಾಮುಲು ಆಗ್ಬಾರ್ದ? ಯಾರು ರಾಜ್ಯಾಧ್ಯಕ್ಷ ಆಗಲಿ, ಯಾರೇ CM ಆಗಲಿ, ನಾನು, ರಾಮುಲು, ರಮೇಶ್, ರಾಜುಗೌಡ ನಾವೆಲ್ಲರೂ ಕೂಡ ಒಂದೇ ಅಂತ ಒಗ್ಗಟ್ಟಿನ ಮಂತ್ರವನ್ನು ಜಪಿಸಿದ್ದಾರೆ. ನಾಟಕ ಕಂಪನಿಗಳನ್ನು ನೋಡಿದ್ರೆ ನನಗೆ ಆಗ್ಬರಲ್ಲ ಅಂತ ಕೂಡ ಯತ್ನಾಳ್ ಹೇಳಿದ್ರು. ನಾವು ಸಹ ನಮಗೂ ರಮೇಶ್ ಜಾರಕಿಹೊಳಿ ಅವರು, ಶ್ರೀರಾಮುಲು ಅವರು, ನಮ್ಮ ರಾಜುಗೌಡರು ನಾವೆಲ್ಲ ಒಂದೇ ಆಯ್ತು. ನಮ್ಮಲ್ಲೇನು ಭೇದ ಭಾವ ಇಲ್ಲ. ಯಾರ ಅಧ್ಯಕ್ಷ ಆಗಲಿ, ಯಾರ ಮುಖ್ಯಮಂತ್ರಿ ಆಗಲಿ, ಗಟ್ಟಿಯಾಗಿ ನಿಂತ್ರೋಣ ಒಬ್ಬನೇ. ಮೊನ್ನೆ ಹೇಳಿದ ಶ್ರೀರಾಮುಲು ಅವ್ರ ಅಧ್ಯಕ್ಷ ಆಗ್ತೀನಿ, ಎಸ್ ಸ್ಯಾಂಕ್ಷನ್. ಯಾಕಾಗಬಾರ್ದು? ನಮ್ಮ ರಮೇಶ್ ಜಾರಕಿಹೊಳಿ ಯಾಕಾಗಬಾರ್ದು? ನಾವೆಲ್ಲ ಇವತ್ತು ರಾಜಣ್ಣವ್ರ ಬಗ್ಗೆ ನಮ್ಗೆ ಗೌರವ ಇದೆ. ಯಾಕಂದ್ರೆ ನೇರವಾಗಿ ಮಾತಾಡುತ್ತಾರೆ. ಈ ನಾಟಕ ಕಂಪನಿಗಳು ನೋಡಿದ್ರೆ ನನಗೆ ಆಯ್ಕೆ ಬರೋದಿಲ್ಲ. ನೇರವಾಗಿ ಮಾತಾಡೋದೇ ಒಂದು ನಮ್ಮದು ಒಂದು ರಾಜಕೀಯ ಒಂದು ವರ್ಗ ಇದೆ ನಮ್ಮದು. ಆ ವರ್ಗದಲ್ಲಿ ನಿಮ್ಮ ಸಮಾಜ ಉನ್ನತ ಸ್ಥಾನಕ್ಕೆ ಹೋಗಲಿ ಅಂತೇಳಿ ಅಂತ ಕಾಲ ಬಂದ್ರೆ, ಸಂದರ್ಭ ಬಂದ್ರೆ ನಾವು ಅವ್ರ ಜೊತೆ ಗಟ್ಟಿಯಾಗಿ ನಿಲ್ತೀನಿ ಅಂತ ಮಾತನ್ನ ಈ ಸಂದರ್ಭದಲ್ಲಿ ಮಹರ್ಷಿ ವಾಲ್ಮೀಕಿ ಅವರ ಈ ಒಂದು ಪುಣ್ಯ ಕ್ಷೇತ್ರದಲ್ಲಿ ನಿಮ್ಮ ಮುಂದೆ ಪ್ರಮಾಣ ಮಾಡುತ್ತೇನೆ